ನಮಸ್ತೆ ಸರ್. ಎಲ್ಲಿಂದ ಬರ್ತಾ ಇದ್ರಿ? ಪಿ ಡಿ ದಾಸಳಿ ಸರ್. ಓಕೆ, ನೀವು ಆರ್ಡರ್ ಮಾಡಿದ್ರಿ? ಹೌದು. ಸೊ ಹೇಗೆ ಬಂದಿದೆ? ತುಂಬ ನಾವು ಹೇಳಿದ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಓಕೆ, ತುಂಬ ಗಣೇಶ ಇಲ್ಲಿ ಫೇಸ್ ಇದು ಗ್ಲೋನೆಸ್ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಹ್ಯಾಪಿನಾ ಸರ್? ತುಂಬ ಖುಷಿ ಆಯ್ತು ಸರ್. ನಮ್ಮ ಫ್ರೆಂಡ್ ರೆಫರೆನ್ಸಿಂದ ಬಂದಿದ್ದು. ಓಕೆ, ತುಂಬ ಅವ್ರು ನೀವು ತೋರಿಸಿದ ಬೇರೆ ತೋರಿಸೋದಕ್ಕಿಂತ ಇನ್ನೂ ಚೆನ್ನಾಗಿ ಔಟ್ಲುಕ್ ಕೊಟ್ಟಿದ್ದೀರಾ. ನಾವು ಸಿಂಗಲ್ ಫ್ರೇಮ್ ಅಲ್ಲಿ ತೋರಿಸಿದ್ವಿ. ಹೌದು, ಸಿಂಗಲ್ ಫ್ರೇಮ್ ಅಲ್ಲಿ ತೋರಿಸಿದ್ರಿ, ಅದ್ರ ಮೇಲೆ ಈ ವರ್ಕ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅದೇ ತರ ಮಾಡಿದಿರಿ. ಮಾಡಿರೋ ವರ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಳೆ ಫ್ರೇಮ್ಗಿಂತನೂ ಈ ಫ್ರೇಮ್ ಹಾಕಿದಿರಲ್ಲ, ಇದು ತುಂಬಾ ಚೆನ್ನಾಗಿ ಒಳ್ಳೆ ಗೆಟಪ್ ಕಾಣಿಸ್ತಾ ಇದೆ. ಮತ್ತೆ ವಿಗ್ರಹಗಳು ಅಷ್ಟೇ ತುಂಬಾ ಲಕ್ಷಣವಾಗಿ ಮೂರ್ತಿ ತುಂಬ ಚೆನ್ನಾಗಿದ್ದಾವೆ. ನಮ್ಗೆ ಇಷ್ಟ ಆಯಿತು. ಆಮೇಲೆ ಪ್ರೈಸ್ ವೈಸಲ್ಲಿ ನಮಗೆ ನೀವು ಹೇಳಿದ್ದು ರೇಟು ಅಂತ ಏನು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ. ಬಟ್ ಒಳ್ಳೆ ರೇಟನ್ನು ನಮ್ಗೆ ವರ್ಕೌಟ್ ಮಾಡಿಕೊಟ್ಟಿದ್ದಾರೆ. ಹೇಳಿದ ರೇಟಿಗಿಂತ ನಾವು ಒಂದು ರೇಟ್ ಕೇಳಿದ್ದಕ್ಕೆ ಅದನ್ನು ಇಲ್ಲ ಅದು ಆಯಿತು ಸರ್, ಏನೋ ಮಾಡಿ ನಾವು ಮಾಡ್ಕೊಂಡು ಕೊಡ್ತೀವಿ ಅಂತೇಳಿ ಕಸ್ಟಮರ್ನ ಬಿಟ್ಕೊಡ್ದಂಗೆ ನೀವು ನಮ್ಮನ್ನು ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದೀರಾ. ನಮ್ಗೆ ಇಷ್ಟ ಆಗಿದೆ. ಇದನ್ನು ನೋಡಿ ನಾವು ಇನ್ನೊಂದು ಫೋಟೋನ ತೊಗೋಬೇಕು ಅಂತೇಳಿ ಅಲ್ಲಿ ಇಟ್ಟಿದ್ದೀವಿ. ಆ ಫೋಟೋನ ತೊಗೊತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಮಾಡಿ ಖಂಡಿತವಲ್ಲ ಸರ್. ನಮಗೆ ಈ ಅಂಗಡಿಯಲ್ಲಿ ನಾವು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಒಳ್ಳೆ ಪ್ರಾಡಕ್ಟು ಸಿಕ್ಕಿದೆ. ಮತ್ತು ನಮಗೆ ಒಳ್ಳೆ ಕಸ್ಟಮೈಸ್ ಮಾಡಿ ನಮಗೆ ರೆಸ್ಪಾನ್ಸು ಕೂಡ ನೀವು ಅಷ್ಟೇ ಬಂದ ತಕ್ಷಣ ಚೆನ್ನಾಗಿ ಮಾತಾಡಿಸಿ ನಮ್ಮನ್ನು ಕಸ್ಟಮರ್ನ ಬಿಟ್ಕೊಡ್ದಾಗೆ ವ್ಯವಹಾರ ಮಾಡಿದ್ದೀರಾ. ಚೆನ್ನಾಗಿದೆ, ಇಷ್ಟ ಆಯಿತು. ಇನ್ನೊಬ್ರಿಗೂ ನಾವು ಏನಾದರೂ ನಮ್ಮ ಕಡೆಯಿಂದ ಇದನ್ನು ರೆಫರ್ ಮಾಡಿ, ಇಲ್ಲೊಂದು ಅಂಗಡಿ ಇದೆ, ಈ ಥರ ಹೋಗಿ ನಿಮಗೆ ಅನುಕೂಲವಾಗಿ ತಕ್ಕನಾಗಿ ಕರೆಕ್ಟಾಗಿ ಅವ್ರು ಕಸ್ಟಮೈಸ್ ಮಾಡಿ ರೇಟಲ್ಲೂ ಕೂಡ ಇದು ಮಾಡಿಕೊಡ್ತಾರೆ ಅಂತ ಹೇಳ್ತೀವಿ ನಾವು. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಒಳ್ಳೆಯದಾಗಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತು ಸರ್.